ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅವ್ರು ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ, ಅದಕ್ಕೋಸ್ಕರ ಕಂಪನಿ ಅಕೌಂಟಿಂದ ಹಣ ತೊಗೊಂಡಿದ್ದೀನಿ. ಅವ್ರು ಹಣ ಕೊಡ್ತಿದ್ದಾಗೆ ನಾನು ವಾಪಸ್ ಕೊಡ್ತೀನಿ. ಕೊಡ್ತೀಯಪ್ಪ, ಕೊಡ್ತೀಯ. ನೀನು ಕೊಡೋ ಅಷ್ಟರಲ್ಲಿ ನನ್ನ ಫ್ಯಾಕ್ಟ್ರಿ ದಿವಾಳಿ ಆಗ್ತಿದ್ರು ಸಾಕು. ಅಪ್ಪ, ನನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ನಾನು ರಾಜಕೀಯದಲ್ಲಿ ಸೀರಿಯಸ್ ಆಗಿದ್ದೀನಿ ಅಂತ ನೀವಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅದು ಅರ್ಥ ಆದಾಗ ನಾನ್ಯಾಕೆ ಈ ಥರ ಚುಚ್ಚು ಮಾತಾಡಿದೆ ಅಂತ ನೊಂದ್ಕೋತೀರಿ. ನಂಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಎಲ್ಲ ಹಣ ವಾಪಸ್ ಕೊಡ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಅಪ್ಪ, ಯಾಕಪ್ಪ ಈ ಸತಾಯಿಸ್ತೀಯಾ? ಟೈಮಿಗೆ ಮಾತ್ರೆ ತಗೋಬೇಕು ಅಂತ ಡಾಕ್ಟರ್ ಹೇಳಿಲ್ವಾ? ತಗೋ. ತಗೊಳ್ಳೋದಿಲ್ಲ, ತಗೊಳ್ಳಲ್ಲ ಅಂತ ತಗೊಳ್ಳೋದಿಲ್ಲ. ತಗೊಳ್ದವ್ರು ಏನಾಯ್ತದೆ? ಸತ್ತೋಯ್ತೀನಾ? ಹೋಗ್ಲಿ ಬಿಡು. ಮಗಳ ಜೀವನ ಒತ್ತೆ ಇಟ್ಬಿಟ್ಟು ಆ ಬದುಕೋ ಬಂಡವಾಳ ನನಗೆ ಬೇಕಾಗಿಲ್ಲ, ಬೇಡ ಹೋಗು. ಯಾಕಪ್ಪ ಹೀಗೆಲ್ಲ ಮಾತಾಡ್ ನನ್ನ ನೋಯಿಸ್ತೀಯಾ? ನೋಯಿಸ್ತಿರೋದು ನಾನಲ್ಲ ಕಣವ, ನೀನು. ಏನೋ ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಮಾತಿಗೆ ತಪ್ಪಾರ್ದು ಅಂತ ಅವನೋ ಕಟ್ಕೊಂಡ್ಬಿಟ್ರೆ ನಿನ್ನ ಬದುಕು ನೋವಾಗೋಯ್ತದೆ, ತಿಳ್ಕ. ನೋಡು, ನಾನು ಬದುಕಿರೋ ಗಂಟ ಈ ಮದುವೆ ಆಗ್ಬಿಡಕ್ಕಿಲ್ಲ ನಾನು. ಈಗಿಂದೀಗ್ಲೇ ಆ ವಿಜಯ ಮುನ್ ಮನೆಗೆ ಹೋಗಿ ನಾನು ಈ ಲಗ್ನ ಆಗಕ್ಕಿಲ್ಲ ಅಂತ ನಿನ್ ಕೈಲಿ ಹೇಳಕ್ ಆಯ್ತದೋ ಇಲ್ವೋ? ಹೇಗಪ್ಪ ಹೇಳಿ? ನನಗೇನು ಮಾತಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಳಪ್ಪ. ಜೀವನ ದೊಡ್ಡದು ಕಣವ, ಪರಿಸ್ಥಿತಿ ಆ ಕ್ಷಣದ ಮಾತ್ರ. ನೀನೀಗ ಎದ್ರಕಂಡು ಕೂತ್ಕೊಂಡ್ರೆ ಜೀವನ ಪೂರ್ತಿ ಕಣ್ಣೀರ್ ಹಾಕ್ಬೇಕಾಯ್ತದೆ, ಹುಷಾರು. ಅಪ್ಪ, ಕಷ್ಟ ಕಾಲದಲ್ಲಿ ಕೈ ಹಿಡ್ದಿದ್ದು ವಿಜಯಕ್ಕ. ಅವಳು ಏನು ನನ್ನಿಂದ ಮುಚ್ಚಿಟ್ ಮೋಸ ಮಾಡ್ತಿಲ್ಲಪ್ಪ. ಕಾಸು ಕೊಡೋಕು ಮುಂಚೆನೆ ವಿಷಯ ಏನು ಅಂತ ಹೇಳಿದ್ಲು. ಅದ್ ಗೊತ್ತಿದ್ದೆ ನಾನು ಅವಳಿಂದ ದುಡ್ಡು ಇಸ್ಕೊಂಡೆ. ಹೊಳೆ ದಾಟದ್ಮೇಲೆ ಅಂಬಿಗ ನಂಗೇನು ಅಂತಂದಂಗೆ ನಮ್ಮ ಅವಶ್ಯಕತೆ ತೀರದ್ಮೇಲೆ ನೀನ್ ಯಾರು ಅಂತ ಕೇಳಕ್ಕಾಗತ್ತಪ್ಪ? ನಮ್ಮ ಅವಶ್ಯಕತೆ ಇದ್ದಾಗ ಉಪಯೋಗಿಸ್ಕೊಂಡು ಇವಾಗ ಮಾತ್ ಮೇರಿದ್ರೆ ಮೋಸ ಮಾಡ್ದಂಗಾಗಲ್ವಾ? ನೀನೇ ಹೇಳು. ಮೋಸ ಮಾಡ್ತಿರೋದ್ ನಾವಲ್ಲ ಕಣವ, ಅವಳು. ಈ ಪರಿಸ್ಥಿತಿ ಲಾಭ ಗಿಟ್ಟಿಸ್ಕೊಂಡು ನೀನ್ ಈ ಸುಳಿ ಒಳಗೆ ಸಿಲುಕ್ಸಿದಾಳೆ. ಈಗೇನು ನೀನು ಹೋಗಿ ಅವಳಿಗೆ ಲಗ್ನ ಆಗಲ್ಲ ಅಂತ ಹೇಳಕ್ ಆಗುತ್ತೋ ಇಲ್ವೋ? ಸಾಹೇಬ್ರ, ಅಪ್ಪರ ಮಾತಿಗೆ ಬೇಸರ ಮಾಡ್ಕೊಂಡ್ರೇನ್ರಿ? ಊರವ್ರು ಮಾತಾಡಿದ್ರೆ ಸುಮ್ಮನಿರ್ಬೋದು ಚಿಟ್ಟೆ, ಆದರೆ ಮನೆಯವ್ರು ಮಾತಾಡಿದಾಗ ಬೇಜಾರಾಗತ್ತೆ. ಸಾಹೇಬ್ರ, MLA ಆದ್ಮೇಲೆ ಎಲ್ಲ ಸರಿ ಹೋಗತ್ತಿ, ತಲೆ ಕೆಡಿಸ್ಕೋಬೇಡ್ರಿ. ಬರೋರ್ ಜೋಡಿ ಲಘುನ ಮಾತು ಮುಗಿಸ್ರಿ, ಇನ್ನೊಂದು ಮೀಟಿಂಗ್ ಅಟೆಂಡ್ ಮಾಡೋದೈತಿ. 5 ನಿಮಿಷ ನೋಡೋಣ, ಬರ್ದಿದ್ರೆ ಹೋಗೋಣ. ನಾನ್ ಬಂದಾಯ್ತು. ಹಾಯ್. ನೀವೇನು ಸಡನ್ ಆಗಿ ಬಂದ್ಬಿಟ್ರಿ? ಯಾಕೆ ಬರ್ಬಾರ್ದಿತ್ತಾ? ಇಫ್ ಯು ಡೋಂಟ್ ಮೈಂಡ್, ನಾನು ಒಬ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ನಮ್ಮ ಲೇಡೀಸ್ ವಿಂಗಿಂದ ಒಬ್ರು ಬರ್ತಾ ಇದ್ದಾರೆ. ನೀವು ಅಕ್ಕರ ಮೆದುಳಿಗೆ ಏನ್ರ ಕರೆಂಟ್ ಶಾಕ್ ಹೊಡೆದೈತೇನ್ರಿ ಅಂತ ನಗಾಕತ್ತೀರಿ? ಆಕ್ಚುಲಿ ಅಪಾಯಿಂಟ್ಮೆಂಟ್ ತಗೊಂಡಿರೋದು ನಾನೇ. ಯಪ್ಪ, ಸೂರ್ಯನ್ಗೆ ಟಾರ್ಚಾ, ನಮ್ ಸಾಹೇಬ್ರಿಗೆ ಚಮಕಾಯಿಸ್ತೀರಿ? ಯಾಕಾಗ್ಬಾರ್ದು? ನಾನು ಅನ್ಕೊಂಡಿದ್ನ ಮಾಡ್ಬೇಕು ಅಂತ ಮನ್ಸಾದಾಗ ಇಂಥದ್ನೆಲ್ಲ ಮಾಡ್ತಿರ್ತೀನಿ. ಇದು ಸರಿಯಲ್ಲ. ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೊರಡಬೇಕು. ಅಲ್ಲ ರೀ, ಒಳ್ಳೆ 60 ಕ್ರಾಸ್ ಮಾಡಿರೋರಾಗ ಆಡ್ತಿದ್ದೀರಲ್ಲ ನೀವು. ಬಿಸಿ ರಕ್ತ, ಯಂಗ್ ಅಂಡ್ ಹ್ಯಾಂಡ್ಸಮ್ ಆಗಿದ್ದೀರಾ. ಎದ್ರ ಕಡೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನಿಂತಿದ್ದಾಳೆ. ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊ ಬಂದಿದ್ದಾಳೆ. ಅಟ್ಲೀಸ್ಟ್ 5 ಸೆಕೆಂಡು ನನ್ನ ಕಣ್ತುಂಬ ನೋಡೋದಕ್ಕೂ ಕಷ್ಟ ಏನ್ರಿ ನಿಮ್ಗೆ?
ಸಾಹೇಬ್ರ ಕಣ್ ತುಂಬಾ ರಾಜಕೀಯದ ಕನಸ ತುಂಬೈತ್ರಿ. ಎದುರುಗಡೆ ಎಂತ ಚಂದ ಇದ್ರು ಕಾಣೋದಿಲ್ಲ. ನೋಡಿ ನಿತ್ಯ ಅವರೇ, ಟೈಮ್ ತುಂಬಾ ಪ್ರೆಷಿಯಸ್. ಒಂದೊಂದು ಗಂಟೆನೂ ನೀವು ಹೇಗೆ ದುಡಿಸ್ಬೋದು ಅಂತ ಯೋಚಿಸ್ಬೇಕು. ಉಪಯೋಗ ಆಗೋ ಕೆಲಸಗಳನ್ನೇ ಮಾಡಬೇಕು. ಫ್ರೀ ಆಗಿದ್ದಾಗ ಹರಟೆ ಹೊಡಿಬೇಕು. ಇದು ನನ್ನ ಪಾಲಿಸಿ. ಈಗ ನಾನು ಹೊರಡಲೇಬೇಕು. ಸರಿ ಬಿಡಿ, ನೀವು ಅರ್ಜೆಂಟಲ್ಲಿದ್ದೀರಾ, ನಾನು ಡಿಸ್ಟರ್ಬ್ ಮಾಡಲ್ಲ. ಆದ್ರೆ ನಾಳೆ 9 ಗಂಟೆಯಿಂದ 10 ಗಂಟೆವರೆಗೂ ನಂದೇ ಅಪಾಯಿಂಟ್ಮೆಂಟು. ರೀ ಚಿತ್ರಗುಪ್ತ, ಶಾರ್ಟ್ ಆಗಿ ಚಿಟ್ಟೆ ಅಂತ ಕರಿಬೋದಲ್ಲ ಅವರ? ಅವ್ವನ ರೀ, ನಾನು ನಿಮ್ ಕಣ್ಣಿಗೆ ಅವನ್ ತರ ಕಾಣ್ತೀನಾ? ಅಯ್ಯೋ, ಮೇಡಮ್ ಅವರ ಅನ್ನೋದನ್ನ ಅಚ್ಚ ಕನ್ನಡದಾಗ ಅವರ ಅಂತ ಗೌರವ ಕೊಟ್ಟು ಕರೆದದ್ದು. ನಾಳೆ 9 ಗಂಟೆಯಿಂದ 10 ಗಂಟೆವರೆಗೂ ನನ್ನ ಅಪಾಯಿಂಟ್ಮೆಂಟ್ ಇದೆ. ಅದೇನಾದ್ರೂ ಕ್ಯಾನ್ಸಲ್ ಆಗ್ಬೇಕು, ಚೆನ್ನಾಗಿರಲ್ಲ. ಸಾಹೇಬ್ರ, ಇದು ಯಾವ ರಾಜಕೀಯ ರೀ? ಕುಟುಂಬ ರಾಜಕೀಯ. ನಮ್ಮ ಮನೆಯವ್ರು ನನ್ನ ಮದುವೆ ಅನ್ನೋ ಸುಳ್ಳಿಗೆ ಸಿಕ್ಕಾಕ್ತಿರೋ ರಾಜಕೀಯ. ಹಂಗಂತ ಆ ಕಾಶಿನ ನಮ್ ಸುಮ್ಮಿ ಮದ್ವೆ ಆಗ್ಬೇಕಾ? ನಮ್ ಸುಮ್ಮಿ ಆಕಾಶ ಮತ್ ಅವನು ಪಾತಾಳಕ್ಕಿಂತ ಕೆಳಗವನೆ. ಅದ್ ಹೆಂಗ್ ಜೋಡಿ ಮಾಡಕ್ಕಾಯ್ತದೆ ಹೇಳು? ಹಂಗಂತ ಈಗ ಏನ್ ಮಾಡೋಣ ಅಂತೀಯ? ಆ ವಿಜಯಮ್ಮನ ಹತ್ರ ಹೋಗಿ ನಾವ್ ಮಾತಾಡಕ್ಕಾಯ್ತದ? ಯಾಕಮ್ಮ ಮಾತಾಡಬಾರ್ದು? ನಾವೆಲ್ಲ ಒಟ್ಟಿಗೆ ಹೋಗಿ ಕೇಳೋಣ. ನೀನ್ ಮಾಡ್ತಾರ ತಪ್ಪೈತಿ, ಇದನ್ನ ಇಲ್ಲಿಗೆ ನಿಲ್ಸ್ಬಿಡ ಅಂತ ಹೇಳೋಣ. ಒಂದ್ ಸ್ಟ್ರಾಂಗ್ ಟೀ ಹಾಕು. ಏ ಮುದಿಯಾ, ನಿನ್ನೆ ಮನೆ ಹತ್ರ ಹೋಗಿದ್ದೆ. ಹೋದ್ ತಿಂಗಳು ಕೊಡ್ಬೇಕಾಗಿರೋ ಬಡ್ಡಿನ ಹಂಗೆ ಇಟ್ಕೊಂಡಿದ್ಯಲ್ಲ, ಯಾವಾಗ ಕೊಡ್ತೀಯಾ? ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ಬಾರ್ದ ಕಾಶಿ? ಏನಂಗ್ ಮುದಿಯ ಅಂದಿಯ? ಓಹೋ, ಮರ್ಯಾದೆ ಅಲ್ಲ. ಕಾಸು ಇಸ್ಕೊಳ್ಳುವಾಗ ಅಮ್ಮ ಅಕ್ಕ ಅಂತ ಅನ್ಕೊಂಡ್ ಮನೆ ಹತ್ರ ಬಂದು ಬೇಡ್ತಿರಲ್ಲ, ಅದೇ ಮರ್ಯಾದೆ ವಾಪಸ್ ಕೊಡ್ಬೇಕಾದ್ರೆ ಯಾಕಿರಲ್ಲ? ಕೊಡೋದನ್ ಕೊಟ್ರೆ ನಾನು ಯಾಕೆ ಮುದಿಯ ಅಂತೀನಿ? ನೋಡು ಹೆಂಗ್ ಮಾನ ಮರ್ಯಾದೆ ಇಲ್ದಂಗ್ ಮಾತಾಡ್ತಾನೆ. ಇಂಥವನ್ಗೆ ನಮ್ ಸುಮ್ಮಿ ಕೊಡ್ಬೇಕಾ? ಏನಂದೆ ನೀನು? ಏಯ್ ಕಾಶಿ, ಸುಮ್ಮಿ ತಕೊಂಡಿರೋ ಸಾಲವ ನಿನಗೆ ವಾಪಸ್ ಕೊಡ್ತಾಳೆ. ವಿಜಯಕ್ಕಂಗೆ ಹೊಸಿ ಟೈಮ್ ಕೊಡಕ್ ಹೇಳು. ಆದ್ರೆ ಸುಮ್ಮಿ ಜೊತೆ ನಿನ್ ಮದ್ವೆ ಆಗಕ್ ಮಾತ್ರ ನಾವ್ ಯಾರು ಬಿಡಕ್ಕಿಲ್ಲ. ಎಲ್ಲ ಪಿಟ್ನಾಸಿಗಳ ತಗೊಂಡಿರೋ ಚಿಲ್ರೆ ಕಾಸಿಗೆ ಬಡ್ಡಿ ಕೊಟ್ಟೆ ಯೋಗ್ತಾ ಇಲ್ಲ ನಿಮ್ಗೆ. ನೀವು ನನ್ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಒಪ್ಪಿಗೆ ಯಾವ ನಾಯಿ ಕೇಳ್ತು? ನೋಡಿ, ನಿಮ್ ಕೆಲ್ಸ ಎಷ್ಟೆಷ್ಟಿದೆಯೋ ಅಷ್ಟಷ್ಟು ನೋಡ್ಕೊಂಡು ಹೋದ್ರೆ ಸರಿ, ಇಲ್ಲ ಸಿಗದಾಕ್ಬಿಡ್ತೀನಿ. ಏಯ್, ಅಲ್ಪಿಗೆ ಹಿಡಿದು ಮಾತಾಡು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀರಾ? ಏನ್ ಹೊಡಿತೀಯೇನೋ? ಏ ನಾಯಿಗಳ, ನನ್ನ ಸುಮ್ನಿ ಮದ್ವೆ ವಿಷಯಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡ ಕತ್ತರಿಸಾಕ್ಬಿಡ್ತೀನಿ. ಮಾತಾಡಲ್ವಾ? ಮಾತಾಡೋದೇ ಇಲ್ವೇನವ್ವ? ಬೇಡ ಬಿಡು. ನಿಜವಾಗ್ಲೂ ಈ ಮದುವೆ ಆಗೋದಾದ್ರೆ ನನ್ನ ಹೆಣದ ಮೇಲೆ ಆಗುತ್ತೆ, ತಿಳ್ಕೊ. ನೋಡು ಸುಮಿ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀನು ಆ ಲಫಂಗ ಕಾಶಿನೇರಾರು ಕಟ್ಕೊಂಡ್ರೆ ನಿಮ್ಮ ಅಪ್ಪನ ಕಳ್ಕೊತೀಯ. ನಿಮ್ಮ ಅಪ್ಪನ ಕಳ್ಕೊತೀಯ. ಅಪ್ಪ, ನನ್ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಸುಮಿ ರಾಮಕ್ಕ, ಏನ್ ಎಲ್ರು ಬಂದ್ಬಿಟ್ಟಿದ್ದೀರಾ? ಅಯ್ಯೋ ತಾತ, ಏನಿದ್ ಗಾಯ? ಏನಾಯ್ತು ತಾತ? ಕಾಶಿ ಹೊಡೆದ್ಬಿಟ್ನವ. ಯಾಕೆ ಹೊಡ್ದ? ಸ್ವಲ್ಪ ಟೈಮ್ ಕೊಡಿ, ಸುಮ್ಮಿ ಸಾಲ ತೀರಿಸ್ತಲ್ಲ ಅಂತ ಹೇಳಿದ್ದಕ್ಕೆ. ನಮ್ ವಿಷಯದ ತಲೆ ಆಗ್ತೀಯೇನೋ ಮುದಿಯ ಅಂತ ಹೊಡೆದ್ಬಿಟ್ಟ ಕಣವ. ನಾವ್ ಯಾರಾದ್ರೂ ಈ ಮದ್ವೆ ಬಗ್ಗೆ ಮಾತಾಡಿದ್ರೆ ಕತ್ತರಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕೋಗವ್ನೆ.
ಕೇಳಿಸ್ಕೊಂಡೇನವ? ಆ ಪುಂಡ ನಿನಗೆ ಗಂಡ ಆಗಿ ಬರ್ಬೇಕಾ? ಇದು ನನ್ನ ಅವರ ಮಧ್ಯೆ ನಡೀತಿರೋ ವಿಷಯ. ನೀವೇನೋ ನನ್ನ ಮೇಲಿನ ಪ್ರೀತಿಗೆ ಒಂದ್ ಮಾತು ಹೇಳಿರ್ತೀರ, ಹಂಗಂತ ನಿಮ್ಮೇಲ್ ಕೈ ಮಾಡಿದ್ದು ತಪ್ಪು. ಏನೇ ವಿಷಯ ಇದ್ರು ಅವ್ರು ನನ್ನ ಹತ್ರನೇ ಮಾತಾಡ್ಬೇಕಾಗಿತ್ತು. ಅದು ಬಿಟ್ಟು ನನ್ನ ಕಾಲೋನಿ ಜನರ ಮೇಲೆ ಕೈ ಮಾಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಏ ಪದ್ದು, ಏನ್ರಿ ಎಲ್ಲೇ ಇದು? ಅದು ಅಂದ್ರೆ ಇದು ಇದು ಅಂದ್ರೆ ಅದು ರೀ ಸರಿಯಾಗಿ ಬಿಡ್ಸ್ ಹೇಳ್ರಿ. ಅದು ಅದೇ ಕಣೆ, ಬೆಳಿಗ್ಗೆ ಅದಿಲ್ಲ ಅಂದ್ರೆ ಏನು ಕೆಲಸನೇ ಆಗಲ್ವಲ್ಲ. ಅದು ಇಲ್ಲಿ ಇಟ್ಟಿದ್ನಲ್ಲ, ಏನಾಯ್ತು? ಮಾವ, ನೀವ್ ಇದನ್ನೇ ತಾನೇ ಹುಡುಕ್ತಾ ಇರೋದು? ಅಯ್ಯೋಯ್ಯೋ, ಇದನ್ನೇ ನಿನ್ಗೇನ್ ಗೊತ್ತಾಯ್ತು? ಬಾಲ್ಕನಿಲಿ ಉಯ್ಯಾಲೆ ಮೇಲಿತ್ತು ಮಾವ. ಬಾಲ್ಕನಿ ಒಳಗೆ? ಬಾಲ್ಕನಿಗೆ ಏನು ಹಾರ್ಕೊಂಡು ಹೊಟ್ಟೋಯ್ತಾ? ಆಗ್ಲೇ ಗಾಳಿ ಸೇವನೆಗೆ ಅಂತ ಬಾಲ್ಕನಿಗೆ ಹೋಗಿದ್ರಲ್ಲ, ಅಲ್ಲಿ ಬಿಟ್ಟು ಬಂದಿರ್ಬೇಕು. ಓ ಕರೆಕ್ಟ್ ಮಾವ, ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು. ಇಂಪಾರ್ಟೆಂಟ್ ವಿಷಯನಾ? ಆದ್ರೆ ಏನೋ ಸೀರಿಯಸ್ ವಿಷಯನೇ ಇರಬೇಕು. ಅಯ್ಯೋ, ಸೀರಿಯಸ್ ವಿಷಯ ಎಲ್ಲ ಏನೂ ಇಲ್ಲ ಮಾವ, ಒಂದ್ ಗುಡ್ ನ್ಯೂಸ್ ಇತ್ತು. ಓ, ಅಂದ್ರೆ ಎರಡನೇ ಮಗು ಏನಾದ್ರು? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ ಮಾವ, ಬೇರೆ ವಿಷಯ ಇತ್ತು, ಅದನ್ನ ಎಲ್ರ ಮುಂದೆ ಹೇಳ್ಬೇಕು. ಹೇಳು. ಅತ್ತೆ, ನೀವು ಕೂತ್ಕೊಳ್ಳಿ. ಕೂತ್ಕೋಬೇಕಂತೆ, ಕೂತ್ಕೊಳ್ಳಿ. ತೀರ್ಥ, ಸುಭಾಷ್, ಜಾನ್ವಿ, ಜಯ್, ಎಲ್ರು ಬೇಗ ಬನ್ನಿ. ಚಿತ್ರಗುಪ್ತನ ಬಿಟ್ರಲ್ರಿ? ಯಾಕ್ರಿ ಮೇಡಮರ, ನನ್ನ ಹೆಸರ ಮರ್ತೋದ್ರೇನ್ರಿ? ಅಡ್ಡಿಲ್ಲ, ನೀವು ಕರೆದೇ ಇದ್ರು ನಾ ಬರ್ತೇನೆ. ಏನ್ ಸಾಧನ, ಎಲ್ಲರನ್ನು ಒಟ್ಟಿಗೆ ಸೇರಿಸಿದ್ಯಾ? ಏನು ಗುಡ್ ನ್ಯೂಸ್ ಹೇಳ್ತಾಳಂತ ಕಣ್ರು, ಕೇಳೋಣ. ನಾನು ಈಗ ಹೇಳೋ ವಿಷಯ ನಿಮ್ಮೆಲ್ರಿಗೂ ಖುಷಿ ಕೊಡ್ಬೋದು, ಆದ್ರೆ ತೀರ್ಥ, ನಿನಗ್ ಮಾತ್ರ ಬೇಜಾರಾಗ್ಬೋದು. ಪ್ಲೀಸ್ ಡೋಂಟ್ ಟೇಕ್ ಮೀ ರಾಂಗ್. ಅಲ್ಲಮ್ಮ, ಇಷ್ಟೊಂದು ಪೀಠಿಕೆ ಯಾಕೆ? ಅದೇನ್ ವಿಷಯ ಅಂತ ಹೇಳ್ಬಾರ್ದಾ? ಅತ್ತೆಗೆ ಕಾಯೋ ತಾಳ್ಮೆನೇ ಇಲ್ಲ ಅನ್ನಿಸ್ತಿದೆ. ಸರಿ, ನೇರವಾಗಿ ಪಾಯಿಂಟಿಗೆ ಬರ್ತೀನಿ. ನಾನು ಕೆಲ್ಸಕ್ಕೆ ರೆಸಿಗ್ನೇಷನ್ ಕೊಟ್ಟಿದ್ದೀನಿ, ಕೆಲಸ ಬಿಟ್ಟಿದ್ದೀನಿ. ಒಂದ್ 4 ದಿನ ಒಳಗಾಗಿ ರಿಪೇರಿ ಮಾಡಿ ನಟ್ಟು ಬೋಲ್ಟು ಟೈಟ್ ಆದ್ರೆ ಅವಾಗ ದಾರಿಗೆ ಬರ್ತಾನೆ ನನ್ನ ಮಗ. ರಿಪೇರಿ ಖರ್ಚು ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಸರ್, ನಾನು ಕೊಡ್ತೀನಿ. ಅಯ್ಯೋ, ಈಗಲೇ ಸ್ಟೇಷನ್ ಹತ್ರ ಬರ್ತೀನಿ ಸರ್, ನೀವು ರಿಪೇರಿ ಶುರು ಮಾಡ್ಕೊಳ್ಳಿ, ನಾನು ಬರ್ತೀನಿ. ರೇ, ಏನೋ ಸ್ಟೇಷನ್ ಗೀಷನ್ ಅಂತಿದ್, ಏನೋ ಮಾಡ್ಕೊಂಡೆ? ನಿನ್ ಮಗನ್ ಮೈ ಮುಟ್ಟಿದವ್ನ ಮೂಳೆ ಹೇಳಿಸ್ಲಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಆ ಸುಮ್ನಿ ತಮ್ಮನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಸ್ವಲ್ಪ ಖರ್ಚಿಗೆ ಕೊಟ್ರೆ ಅವನ್ ಚರ್ಮನ ಸುಲಿತಾರೆ. ನೋಡು, ನೆನೆಸ್ಕೊಂಡ ತಕ್ಷಣ ಬಂದ್ಬಿಟ್ಲು ನನ್ನ ಅಪ್ಸರೆ. ನಿನ್ ಸೊಸೆ ಬಂದ್ಲು ಅಂತಂದೆ. ಏನ್ ವಿಷಯ ಸುಮಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಕ್ಕ. ಮಾತಾಡ್ಬೇಕು ಅಂದ್ರೆ ನೀನೊಬ್ಳೆ ಬರ್ಬೇಕಾಗಿತ್ತು. ಇವ್ರನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿದ್ಯಾ? ತೊಂದ್ರೆ ಆಗಿರೋದು ಇವ್ರಿಗೆ. ವಯಸ್ಸಾಗಿದೆ ಅನ್ನೋದು ನೋಡ್ದೆ ಇವ್ರ ಮೇಲೆ ಹೇಗ್ ಕೈ ಮಾಡಿದ ನೋಡಿ ನಿಮ್ ಮಗ. ಮತ್ತೆ ನಾನೇನೋ ನಿನಗೆ ಮೋಸ ಮಾಡಿ ಮದುವೆ ಆಗ್ತಿದ್ದೀನಿ ಅಂತ ಬಡ್ಕೊಂಡ ಈ ಮುದ್ಯ, ಅದ್ ಸರಿನಾ? ವಿಜಯಕ್ಕ, ನನ್ ಕಷ್ಟ ಅಂತ ಬಂದಾಗ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದೀರಾ, ನನ್ನ ಮಗಳ ತರ ನೋಡ್ಕೊಂಡಿದ್ದೀರಾ. ಆ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಹಾಗೆ ನಿಮ್ ಮಗ ಮಾಡೋದನ್ನು ಸಹಿಸ್ಕೊಳಕ್ ಆಗಲ್ಲ. ನೋಡ್ ಸುಮಿ, ನಿನ್ ಮಾತಲ್ಲೇ ಗೊತ್ತಾಗತ್ತೆ ನಾನ್ ನಿನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀನಿ ಅಂತ. ಹಂಗಂತ ಎಲ್ಲಾ ತಪ್ಪು ನನ್ ಮಗಂದೆ ಅಂತ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಮ್ ಕಾಲೋನಿಯವ್ರಿಗೆ ನನ್ ಮೇಲಿದೆ. ನಾನ್ ನಿಮ್ ಮಗನ್ ಮದ್ವೆ ಆಗೋದು ಅವ್ರಿಗಿಷ್ಟ ಇಲ್ಲ. ಅವ್ರ ಅಭಿಪ್ರಾಯನ ಹೇಳ್ಕೊಂಡ್ರು, ಅದಕ್ಕೆ ಮಾತಲ್ಲೇ ಉತ್ತರ ಕೊಡ್ಬೋದಿತ್ತು. ಕೈ ಮಾಡೋದು ಸರಿ ಇಲ್ಲ ಅಂತ ಹೇಳೋಕ್ ಬಂದೆ.
ಅದು ಅಲ್ಲದೆ ಅಪ್ಪನ ಆಪರೇಷನ್ಗೆ ದುಡ್ಡು ಬೇಕು ಅಂತ ನಾನೇನ್ ಬಂದ್ ಕೈ ಚಾಚಿರ್ಲಿಲ್ಲ. ಬಂದವರು ನೀವೇ. ಯಾಕಕ್ಕೆ? ಏನಾದ್ರು ಪ್ರಾಬ್ಲಮ್ಮಾ? ಹಾಗೇನಾದ್ರು ಇದ್ರೆ ಹೇಳಿ, ನಾನು ನೋಡ್ಕೋತೀನಿ. ಛೆ, ಅಂಥದ್ದೆಲ್ಲ ಏನಿಲ್ಲ ತೀರ್ಥ. ಮತ್ತೆ ಅಂತ ಒಳ್ಳೆ ಕೆಲಸ ಯಾಕಮ್ಮ ಬಿಟ್ಟೆ? ಒಂದು ದೊಡ್ಡ ಜವಾಬ್ದಾರಿನ ನಿಭಾಯಿಸೋದಕ್ಕೆ. ಆ ಜವಾಬ್ದಾರಿನ ಯಾರೂ ತಗೋತಾ ಇಲ್ಲ ಅಂತ ನೀವು ಬೇಜಾರ್ ಮಾಡ್ಕೋತಿದ್ರಿ ಮಾವ. ನಿಮ್ ಬೇಜಾರ್ನ ದೂರ ಮಾಡೋದಕ್ಕೆ. ಅಂದ್ರೆ ಇನ್ ಮುಂದೆ ನಮ್ ಧೃತಿ ಜವಾಬ್ದಾರಿ ಎಲ್ಲ ಇವಳೇ ತಗೋತಾಳೆ ಅನ್ಸುತ್ತೆ. ಅಷ್ಟೇ ಅಲ್ಲ ಕಡೆ, ಇಡೀ ಫ್ಯಾಮಿಲಿ ಜವಾಬ್ದಾರಿ ಎಲ್ಲ ಅವಳೇ ತಗೊಳ್ತಾ ಇದ್ದಾಳೆ. ಅಯ್ಯೋ, ನಾನ್ ರಿಸೈನ್ ಮಾಡಿರೋದು ಮಗು ಜವಾಬ್ದಾರಿ ತಗೊಳ್ಳೋದಕ್ಕಲ್ಲ, ನಮ್ ಫ್ಯಾಕ್ಟ್ರಿ ಜವಾಬ್ದಾರಿನ ವಹಿಸ್ಕೊಳ್ಳೋದಕ್ಕೆ. ಹಾಗಂತ ಅದನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ ಅಕ್ಕ. ಅವತ್ ನೀವ್ ಬರ್ದೇ ಹೋಗಿದ್ರೆ ನಮ್ಮ ಅಪ್ಪನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು. ಅದ್ರ ಅರಿವು ನನ್ಗಿದೆ. ಆದ್ರೆ ಇವಾಗ ನನಗೆಲ್ಲ ಅರ್ಥ ಆಗಿದೆ. ಅವತ್ ನೀವ್ ಬಂದಿದ್ದು ನನಗೆ ಸಹಾಯ ಮಾಡೋದಕ್ಕಲ್ಲ, ವ್ಯವಹಾರ ಮಾಡೋದಕ್ಕೆ. ನನ್ ಕಷ್ಟದ ಪರಿಸ್ಥಿತಿನ ನಿಮ್ ಲಾಭಕ್ಕೆ ಉಪಯೋಗಿಸ್ಕೊಂಡ್ರಿ. ಅವತ್ತು ನಮ್ಮಪ್ಪನ ಉಳಿಸ್ಕೋಬೇಕು ಅಂತ ಒದ್ದಾಡ್ತಿದ್ದಿದ್ ನನ್ಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಅದಕ್ಕೆ ದುಡ್ಡು ತಗೊಂಡೆ. ನಾನಾಗಿ ನಿಮ್ಗೆ ಯಾವ ಮಾತು ಕೊಟ್ಟಿಲ್ಲ, ನೀವ್ ಮಾತಾಡೋದ್ರಿ ಅಷ್ಟೇ. ಅದಕ್ಕೆ ದಿಸ್ ಇಸ್ ದ ರಿಯಲ್ ಗುಡ್ ನ್ಯೂಸ್. ಈ ಸಂತೋಷದ ವಿಷಯ ಹೇಳ್ತಿದ್ದೀರಾ, ಇದ್ರಲ್ಲಿ ನಾನ್ ಬೇಜಾರ್ ಪಡಂತದೇನಿದೆ? ನಿಜವಾಗ್ಲೂ ಮನ್ಸಾರೆ ಹೇಳ್ತಿದ್ಯಾ ತೀರ್ಥ? ನಾನ್ ಫ್ಯಾಕ್ಟ್ರಿ ಜವಾಬ್ದಾರಿ ತಗೊಳ್ಳೋದು ನಿನ್ಗೆ ಓಕೆನಾ? ಅಫ್ಕೋರ್ಸ್, ಡೌಟೇ ಬೇಡ. ಇದ್ರಲ್ಲಿ ಬೇಜಾರ್ ಪಡೋದಕ್ಕೆ ಕಾರಣನೇ ಇಲ್ಲ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತದೆ. ಐ ಆಮ್ ರಿಯಲಿ ಹ್ಯಾಪಿ. ಅಬ್ಬಾ, ಯಾರಿಗ್ ಖುಷಿ ಆಗ್ತಿದ್ಯೋ ಬಿಡ್ತಿದ್ಯೋ ನನ್ಗಂತೂ ಗೊತ್ತಿಲ್ಲ. ನಂಗಂತೂ ಸಖತ್ ಖುಷಿ ಆಗ್ತಿದೆ. ಅದಕ್ಕೆ ಇನ್ಮೇಲೆ ನಂಗೆ ಡಬಲ್ ಪಾಕೆಟ್ ಮನಿ ಕೊಡ್ಬೇಕು, ಓಕೆನಾ? ಯಾರಿದ್ರೇನು ಬಿಟ್ರೇನು ಕಂಪನಿ ನಡೀತಿರತ್ತೆ. ಆರ್ ಯು ಸೀರಿಯಸ್? ಫ್ಯಾಕ್ಟ್ರಿ ನೋಡ್ಕೊಳ್ಳೋಕೆ ನೀನ್ ಜಾಬ್ ರಿಸೈನ್ ಮಾಡಿದ್ಯಾ? ಆಫ್ ಕೋರ್ಸ್, ನಂಗೆ ಫ್ಯಾಮಿಲಿಗಿಂತ ಕೆಲಸ ದೊಡ್ಡದಲ್ಲ. ಫ್ಯಾಮಿಲಿ ಇಸ್ ಮೈ ಫಸ್ಟ್ ಪ್ರಯಾರಿಟಿ. ಮಿಕ್ಕಿದ್ದೆಲ್ಲ ಆಮೇಲೆ. ಸಾಧನಾ, ಒಳ್ಳೆ ನಿರ್ಧಾರನೇ. ಆದರೆ ಈ ದಿಢೀರ್ ನಿರ್ಧಾರ ಯಾಕೆ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಫ್ಯಾಕ್ಟ್ರಿ ನೋಡ್ಕೊಳ್ಳೋಕೆ ಅಂತಾನೆ ನಿತ್ಯ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ತಗೊಂಡಿದ್ದೀವಲ್ಲಮ್ಮ. ಯಾಕೆ ಮಾವ, ನಿತ್ಯನ್ ಮೇಲಿರೋ ನಂಬಿಕೆ ನನ್ ಮೇಲಿಲ್ವಾ? ಅಥವಾ ಅವಳೇ ಜವಾಬ್ದಾರಿ ವಹಿಸ್ಕೊಳ್ಳಿ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ? ನಿಮ್ ಮಗನ್ ಮದ್ವೆ ಆದ್ರೆ ನಾವಪ್ಪ ಸಾಯ್ತೀನಿ ಅಂತ ಹೇಳ್ತಾವ್ರೆ. ಯಾರಿಗೋಸ್ಕರ ಸಾಲ ಮಾಡಿದ್ನು ಅವ್ರನ್ನೇ ಉಳಿಸ್ಕೊಳಕ್ ಆಗ್ತಿಲ್ಲ ಅಂದ್ಮೇಲೆ ಈ ಮದ್ವೆ ಯಾಕೆ ಬೇಕು? ನನಗೆ ನನ್ನ ಅಪ್ಪ ಮುಖ್ಯ, ಅವ್ರ ಜೀವ ಮುಖ್ಯ. ಅವ್ರ ಜೀವದ ಮುಂದೆ ನನಗ್ ಯಾವ್ದು ದೊಡ್ಡದಲ್ಲ. ಹಾಗಂತ ನಿಮ್ ದುಡ್ಡಿಗೆ ಮೋಸ ಮಾಡಲ್ಲ. ನಂಗೊಂದ್ ಸ್ವಲ್ಪ ಟೈಮ್ ಕೊಡಿ, ಅಸ್ಲು ಬಡ್ಡಿ ಸಮೇತ ಸಾಲ ತೀರಿಸ್ತೀನಿ. ಮಾವನ್ ಮಗಳು ನೀನು, ಕೊಟ್ಬಿಡ್ತೀನಿ ಟೈಮ್ನ. ಏಯ್, ಮೋಸ ಮಾಡ್ತಿರೋಳು ನೀನು ಕಣೆ. ಈ ಅಡ್ಕಸ್ಪಿಗಳು ನಿನ್ ತಲೆ ಕೆಡ್ಸ್ಬಿಟ್ಟಿದಾರಲ್ಲ. ಏಯ್, ಯಾವಂಗ ಐತಿದ್ದೆ ಅಡ್ಕಸ್ಬಿಟ್ಬಿಟ್ಟು? ಅಯ್ಯ ನೀನ್ ನನಗ ಯೋಗ್ಯತೆ ಇಲ್ಲ ಅನ್ನೋದೇ ನಿಮ್ ಮಾತಿನ ಅರ್ಥನ? ಅಯ್ಯೋ, ನಾನು ಯಾಕಮ್ಮ ಹಾಗೆ ಹೇಳಿ? ನಿಮ್ಮಿಬ್ಬರಿಗೂ ಆಗಲ್ಲ ಅಂತ ನಿಮ್ ಬಾಯಲ್ಲಿ ಬಂದ ಮೇಲೆ ತಾನೇ ನಾನು ನಿತ್ಯನಿಗೆ ಆ ಜವಾಬ್ದಾರಿ ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದು. ಸೊಸೆಯಾಗಿ ಬರೋ ಹುಡುಗಿ ಮೇಲಿರೋ ನಂಬಿಕೆ ನನ್ ಮೇಲೆ ಇಲ್ದೆ ಹೋಯ್ತಾ ಮಾವ? ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳಿ,
ನಾನು ಫೋರ್ಸ್ ಮಾಡೋದಿಲ್ಲ. ಛೆ ಯಾಕಮ್ಮ ಹಾಗೆ ಹೇಳ್ತೀಯ? ನೀವೆಲ್ಲ ಹೇಗೆ ನನ್ನ ಮಕ್ಕಳ ಸಮಾನನೋ ಹಾಗೆ ಆ ಫ್ಯಾಕ್ಟ್ರಿನೂ ನನ್ನ ಮಗುವಿನ ಸಮಾನ. ಅಷ್ಟೇ ಅಲ್ಲ, ನನಗೆ ಅನ್ನ ಕೊಟ್ಟ ತಾಯಿನೂ ಕೂಡ. ಆ ನನ್ನ ಮಗುನ ಯಾರೂ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಪೋಷಿಸ್ತಾ ಇಲ್ಲ ಅಂತ ಕೊರಗಿತ್ತು ಕಣಮ್ಮ. ನೀನು ಮುತುವರ್ಜಿಯಿಂದ ಆ ಮಗುನ ಚೆನ್ನಾಗಿ ನೋಡ್ಕೊಳ್ತೀಯ ಅಂದಮೇಲೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳು ನನಗೆ. ಇನ್ನೇನದಕ್ಕೆ ಪರ್ಮಿಷನ್ ಸಿಕ್ತು, ಎಲ್ಲರೂ ಒಪ್ಪಿನೂ ಆಯ್ತು. ನಾನು ಈಗಲೇ ಕುಮಾರ್ ಕಾಲ್ ಮಾಡ್ತೀನಿ, ನೀವು ಬರ್ತಿದ್ದೀರಿ ಅಂತ ಹೇಳ್ತೀನಿ. 1 ನಿಮಿಷ ತೀರ್ಥ, ನಾನು ಕಂಪನಿಯಿಂದ ರಿಲೀವ್ ಆಗಿ ಫುಲ್ ಚಾರ್ಜ್ ತಗೊಳ್ಳೋದಕ್ಕೆ ಹೆಚ್ಚು ಕಡಿಮೆ 1 ತಿಂಗಳಾಗುತ್ತೆ. ಅಲ್ಲಿವರೆಗೂ 2 ಮ್ಯಾನೇಜ್ ಮಾಡ್ತೀನಿ. ಸದ್ಯಕ್ಕೆ ಕುಮಾರ್ ನೋಡ್ಕೋತಿರ್ಲಿ, ಸೂಪರ್ವೈಸ್ ನಾನು ಮಾಡ್ತೀನಿ. ನೀವು ಹೇಗೆ ಹೇಳ್ತಿರೋ ಹಾಗೆ. ಅದಕ್ಕೆ ನೀವು ಬರ್ತೀರಿ ಅಂತ ಗೊತ್ತಾದ್ರೆ ಕುಮಾರು ಖುಷಿ ಪಡ್ತಾನೆ ಅಂತ. ಸರಿ, ಹಾಗಿದ್ರೆ ಈಗಲೇ ಇನ್ಫಾರ್ಮ್ ಮಾಡಿಬಿಡು, ನಾನು ಫ್ಯಾಕ್ಟ್ರಿಗೆ ಹೊರಡ್ತೀನಿ. ನಿಂತ್ಕೊಮ್ಮ. ಸಿಹಿ ಸುದ್ದಿ ಹೇಳಿದ್ಯಾ? ಅದು ಅಲ್ಲದೆ ಜವಾಬ್ದಾರಿ ತಗೋತೀನಿ ಅಂತಲೂ ಹೇಳ್ತಾ ಇದೆಯಾ? ಹೋಗಕ್ಕೆ ಮುಂಚೆ ದೇವರಿಗೆ ತುಪ್ಪದ ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೋಗಮ್ಮ. ಸರಿ. ನಿಮ್ಮಮ್ಮ ನನಗೆ ಸಾಲ ಕೊಟ್ಟಿದ್ದಾರೆ ಅಂತ ಸುಮ್ಮನೆ ಇದ್ದೀನಿ. ಹಾಗಂತ ನೀನ್ ನಮ್ಮ ಕಾಲೋನಿಯವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಥವಾ ಕೈ ಮಾಡಿದ್ರೆ ನೀನ್ ನಾನು ಇನ್ನೊಂದು ಅವತಾರನೇ ನೋಡ್ಬೇಕಾಗತ್ತೆ. ಏನೇ ನೋಡೋದು? ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಅಸಲು ಬಡ್ಡಿ ಸಮೇತ ದುಡ್ಡು ನಮ್ಮ ಮನೇಲಿ ತಂದಿಡ್ಬೇಕು. ಇಲ್ಲ ಅಂತಂದ್ರೆ ನೀನು ನನ್ನ ವಿಶ್ವರೂಪನ ನೋಡ್ಬೇಕಾಗತ್ತೆ. ನೆನ್ಪಿಟ್ಕೋ, ನಾಳೆ 10 ಗಂಟೆ ಒಳಗೆ ದುಡ್ಡು ಇಡ್ಬೇಕು.